ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿ.ಕೆ. ಶಿವಕುಮಾರ್ ಅವರು ನೂತನವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಅವ್ರ ಜೊತೆಗೆ 13 ಜನ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಖಾತೆ ಹಂಚಿಕೆ ಆದ ಮೇಲೆ ಖ್ಯಾತಿ ಶುರುವಾಗೋಯ್ತು. ಈ ಕ್ಷಣಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಖಾತೆ ಸಂಬಂಧಪಟ್ಟಂತೆ ಖ್ಯಾತಿ ನಿಂತೇ ಇಲ್ಲ. ಮೊದಲ ಬಾರಿ ಫ್ಲವರ್ ಶೋಗೆ ಸಂಬಂಧಪಟ್ಟಂತೆ ಸಚಿವರಿಲ್ಲದೆ ಇಲ್ಲಿ ತನಕ ಫ್ಲವರ್ ಶೋಗೆ ತಯಾರಿಗಳೇ ಆರಂಭ ಆಗಿಲ್ವಂತೆ. ರಾಜ್ಯದಲ್ಲಿ ಇನ್ನೂ ಕೂಡ ಖ್ಯಾತೆ ನಿಂತಿಲ್ಲ. ಖಾತೆಯಿಂದ ತೋಟಗಾರಿಕೆ ಇಲಾಖೆಗೆ ಸಂಕಷ್ಟ ಎದುರಾಗಿ ಹೋಗಿದೆ. ಸಚಿವರಿಲ್ಲದೆ ನಡೀತಾ ಇಲ್ಲ ಫಲಪುಷ್ಪ ಪ್ರದರ್ಶನಕ್ಕೆ ತಯಾರಿ. ಇನ್ನೂ ನಿರ್ಧಾರ ಆಗಿಲ್ವಂತೆ. ಲಾಲ್ಬಾಗ್ ಫ್ಲವರ್ ಶೋ ಥೀಮ್. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಫ್ಲವರ್ ಶೋ ಆಗಬೇಕು, ಬಟ್ ಈಗಲೇ ಪೂರ್ವ ತಯಾರಿಗಳು ಆಗಬೇಕಾಗಿತ್ತು, ಬಟ್ ಯಾವುದು ಕೂಡ ಆಗ್ತಾ ಇಲ್ಲ ಅಂತ. ಅಂದ್ರೆ ಯಾವ ಥೀಮ್ ಅಲ್ಲಿ ನಾವು ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಬೇಕು ಅನ್ನೋದನ್ನ ಇಷ್ಟೊತ್ತಿಗೆ ಡಿಸೈಡ್ ಮಾಡಬೇಕಾಗಿತ್ತು ತೋಟಗಾರಿಕೆ ಇಲಾಖೆಯಿಂದಲೇ. ಬಟ್ ಸಚಿವರೇ ಇಲ್ಲ, ಹಂಗಾಗಿ ಡಿಸೈಡ್ ಆಗ್ತಾ ಇಲ್ಲ ಅನ್ನುವಂಥ ಆರೋಪ. ಪ್ರತಿ ವರ್ಷ 3 ತಿಂಗಳು ಮುಂಚೆಯೇ ಫ್ಲವರ್ ಶೋಗೆ ಸಿದ್ಧತೆಗಳಾಗ್ತಾ ಇತ್ತು. ತೋಟಗಾರಿಕೆ ಇಲಾಖೆಗೆ ಇನ್ನೂ ಕೂಡ ಸಚಿವರ ನೇಮಕ ಆಗದೆ ಇರುವ ಹಿನ್ನೆಲೆಯಲ್ಲಿ ಲಾಲ್ಬಾಗ್ ಫ್ಲವರ್ ಶೋ ಥೀಮ್ ನಿರ್ಧಾರ ಮಾಡೋದಕ್ಕೆ ಇಲಾಖೆ ಮುಂದಾಗಿಲ್ಲ. ಅಧಿಕಾರಿಗಳು, ತಜ್ಞರು ಮತ್ತು ಸಚಿವರ ಸಭೆ ನಡೆಸಿ ಥೀಮ್ ನಿರ್ಧರಿಸಬೇಕು. ಥೀಮ್ ಫೈನಲ್ ಬಳಿಕವೇ ಪುಷ್ಪ ಮಾದರಿಗಳ ವಿನ್ಯಾಸ, ಕಲಾಕೃತಿಯ ಬಗ್ಗೆ ನಿರ್ಧಾರ ಆಗುತ್ತೆ. ವಿಶೇಷ ಹೂ ಬೆಳವಣಿಗೆ ಮಾದರಿ ನಿರ್ಮಾಣ, ಅಲಂಕಾರಕ್ಕೆ ಬೇಕಂತೆ ಸ್ವಲ್ಪ ಮಟ್ಟಿಗೆ ಟೈಮ್. ಸ್ಪಷ್ಟ ನಿರ್ದೇಶನ ಕೊರತೆಯಿಂದ ತಯಾರಿಗಳು ಆಗ್ತಾ ಇಲ್ಲ ಅನ್ನೋದನ್ನ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಸಮಯ ಕಡಿಮೆ ಇರುವ ಹಿನ್ನೆಲೆ ಅಧಿಕಾರಿಗಳ ಮೇಲೆ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಸರಿಯಾದ ತಯಾರಿ ಇಲ್ಲದಿದ್ರೆ ಈ ಬಾರಿ ಫ್ಲವರ್ ಶೋ ಕಳೆಗಟ್ಟುವ ಸಾಧ್ಯತೆ ಕೂಡ ತೀರಾ ಕಡಿಮೆ ಅಂತ ಅಧಿಕಾರಿಗಳೇ ಒಪ್ಕೊಳ್ತಾ ಇದ್ದಾರೆ. ಈಗ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಬಗ್ಗೆ ಎಲ್ರಿಗೂ ಕೂಡ ತಿಳಿದಿದೆ. ಆದರೆ ಒಂದು ಫಲಪುಷ್ಪ ಪ್ರದರ್ಶನವನ್ನು ಮಾಡಬೇಕು ಅಂದರೆ 5ರಿಂದ 6 ತಿಂಗಳ ಮುಂಚಿತವಾದಂಥ ತಯಾರಿಗಳು ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ ನಾವು 2ರಿಂದ 3 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ವೈವಿಧ್ಯಮಯವಾದಂಥ ವಾರ್ಷಿಕ ಹೂಗಳನ್ನ ಬಳಸೋದ್ರಿಂದ ಅದಕ್ಕೆ ಸುಮಾರು ಅದರ ಕಾಲಾವಧಿಗೆ ಅನುಗುಣವಾಗಿ ಕೆಲವು ಹೂಗಳು 5.5 ತಿಂಗಳು, 4.5 ತಿಂಗಳು, 3.5 ತಿಂಗಳ ಕಾಲಾವಧಿ ಬೇಕಾಗ್ತದೆ ಅದು ಬೆಳೆದು ಹೂ ಬಿಡಲಿಕ್ಕೆ. ಹಾಗಾಗಿ ನಾವೀಗಾಗಲೇ ಕಳೆದ 3.5 ತಿಂಗಳಿಂದನೇ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ, ಏನು ಆಗಸ್ಟ್ 2026ಕ್ಕೆ ಬರ್ತಕ್ಕಂಥ ಫಲಪುಷ್ಪ ಪ್ರದರ್ಶನಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೇವೆ. ಅಂದರೆ ಇಲಾಖಾ ವತಿಯಿಂದ ಅನುದಾನವನ್ನು ರೂಢಿಸಿಕೊಂಡು ಅದಕ್ಕೆ ಬೇಕಾದಂಥ ಅವಶ್ಯವಾದಂಥ ಬೀಜಗಳು, ಸಸಿಗಳು, ಗಿಡಗಳನ್ನು ಖರೀದಿ ಮಾಡಿ ಅವುಗಳನ್ನು ತೋಟಗಾರಿಕೆ ಇಲಾಖೆಯ ಹಲವಾರು ಸಸ್ಯಾಗಾರಗಳಲ್ಲಿ ಬೆಳೆಸ್ತಕ್ಕಂಥ ಪ್ರಕ್ರಿಯೆ ಈಗಾಗಲೇ ಮುಂದುವರೆದಿದೆ. ಮತ್ತೆ ಫಲಪುಷ್ಪ ಪ್ರದರ್ಶನಕ್ಕೆ ಪರಿಕಲ್ಪನೆಯನ್ನ ಒಂದು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಬಂದ ನಂತರ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಒಂದು ಸವಿಸ್ತಾರವಾದಂಥ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳುಹಿಸಿ ಅಲ್ಲಿ ಸರ್ಕಾರದ ಅನುಮೋದನೆ ದೊರೆತ ನಂತರ ಅದ್ರ ಬಗ್ಗೆ ನಾವು ಒಂದು ವಿಶೇಷವಾದಂಥ ಕಾಳಜಿ ವಹಿಸಿ ಆ ಕಾರ್ಯವನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಬಟ್ ಈಗ